ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮರುಸಿಂಚನ 8ನೇ ತರಗತಿ ಇಂಗ್ಲೀಷ್ ಫೌಂಡೇಶನ್ ಫೇಸ್ ವರ್ಕ್ಶೀಟ್ 1ರಿಂದ ವರ್ಕ್ಶೀಟ್ 24 ಕಂಪ್ಲೀಟ್ ಫೌಂಡೇಶನ್ ಫೇಸ್ದು ಉತ್ತರ ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ, ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಫೌಂಡೇಶನ್ ಫೇಸ್ ವರ್ಕ್ಶೀಟ್ 3ಅಲ್ಲಿ ನಿಮಗೆ ಫಾಲೋ ದ ಇನ್ಸ್ಟ್ರಕ್ಷನ್ಸ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೀವು ಇನ್ಸ್ಟ್ರಕ್ಷನ್ಸ್ನ ಯಾವ ಥರ ಫಾಲೋ ಮಾಡಿ ಒಂದು ಪೇಪರ್ ಕ್ರಾಫ್ಟ್ನ ಮಾಡ್ತೀರಾ ಅಂತ ನಿಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ನಿಮಗೆ ಇಲ್ಲಿ ವರ್ಕ್ಶೀಟ್ 4ಅಲ್ಲಿ ನಿಮಗೆ ಆಪೋಸಿಟ್ ವರ್ಡ್ಸ್ ಅಂದರೆ ಸಿನೋನಿಮ್ಸ್ನ ಕೇಳಿದ್ದಾರೆ. ಅದಾದಮೇಲೆ ನಿಮಗೆ ರೀಡ್ ಅಲೌಡ್ ಅಂತಿದೆ. ದ ಸ್ಟೋರಿನ ನೀವು ಓದಿ ಅದರ ರಿಲೇಟೆಡ್ ಕ್ವಶನ್ಸ್ನ ನೀವು ಇಲ್ಲಿ ಆನ್ಸರ್ ಮಾಡಬೇಕಾಗುತ್ತೆ. ಅದ್ರ ಜೊತೆ ನಿಮಗೊಂದು ರೀಡ್ ದ ಪೊಯಮ್, ಸೊ ಪೊಯಮ್ನ ಕೂಡ ನೀವಿಲ್ಲಿ ಬಯಾಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಫೌಂಡೇಶನ್ ಫೇಸ್ ವರ್ಕ್ಶೀಟ್ 6ಅಲ್ಲಿ ರೋಲ್ ಪ್ಲೇ ಆ್ಯಂಡ್ ಬೇಸಿಕ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆ್ಯಕ್ಟಿವಿಟಿ ಮತ್ತು ಆ್ಯಕ್ಟಿವಿಟಿ 3 ರಿಲೇಟೆಡ್ ಒಂದು ಕ್ವಶನ್ಸ್ಗಳನ್ನ ನೀವು ಇಲ್ಲಿ ಅಟೆಂಡ್ ಮಾಡಬೇಕು. ನೆಕ್ಸ್ಟ್ ಅದಾದಮೇಲೆ ನಿಮಗೆ ಪರ್ಸ್ನಲ್ ಪ್ರೊನೌನ್ಸ್ ಅಂತಿದೆ ವರ್ಕ್ಶೀಟ್ 7ಅಲ್ಲಿ. ನೆಕ್ಸ್ಟ್ ಆ್ಯಕ್ಟಿವಿಟಿ 2ಅಲ್ಲಿ ಸರ್ಕಲ್ ದ ಪ್ಯಾಸೇಜ್ ಇದೆ. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಕರೆಕ್ಟ್ ಪ್ರೊನೌನ್ಸ್ ಇದೆ. ಅದಾದಮೇಲೆ ನಿಮಗೆ ಪಿಕ್ಟೋರಿಕಲ್ ಸೈನ್ಸ್ ಅಂತ ಕೇಳಿದ್ದಾರೆ. ಮ್ಯಾಚ್ ದೀಸ್ ಫೇಸಸ್ ಟು ಪಿಕ್ಚರ್ಸ್. ನೆಕ್ಸ್ಟ್ ಡ್ರಾ ದ ಸೈನ್ಸ್ ಯು ಅಬ್ಸರ್ವ್ ಇನ್ ದ ಗಿವನ್ ಪ್ಲೇಸಸ್. ನೆಕ್ಸ್ಟ್ ಇಸ್ ಮೈ ಫೇವ್ರೇಟ್ ಅಂತಿದೆ. ಇಲ್ಲಿ ವರ್ಕ್ಶೀಟ್ 9ರಲ್ಲಿ ಫೇವ್ರೇಟ್ ನಿಮ್ಮ ನೇಮ್ ಹಾಗೂ ರೀಸನ್ ಹಾಗೂ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್. ನೆಕ್ಸ್ಟ್ ರೀಡ್ ಈಚ್ ಕ್ವಶನ್ಸ್ ಕೇರ್ಫುಲ್ ಆ್ಯಂಡ್ ಆನ್ಸರ್ ಇನ್ ದ ಫುಲ್ ಸೆಂಟೆನ್ಸಸ್ ಅಂತ. ನೆಕ್ಸ್ಟ್ ನಿಮಗೆ ಸಿಂಪಲ್ ಡೈಲಾಗ್ಸ್ಗಳನ್ನ ಕೇಳಿದ್ದಾರೆ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಟು ಕಂಪ್ಲೀಟ್ ದ ಕಾನ್ವರ್ಸೇಷನ್ ಯೂಸಿಂಗ್ ದ ಕ್ಲೂಸ್. ಬೇಸ್ಡ್ ಆನ್ ದ ಪೊಯಮ್ ನೀವು ಡೈಲಾಗ್ಸ್ಗಳನ್ನ ಬರೀಬೇಕು. ಹಾಗೆ ವರ್ಕ್ಶೀಟ್ 11ರಲ್ಲಿ ಅನ್ರೀಡ್ ಪ್ಯಾಸೇಜಸ್ ಇದೆ. ರೀಡ್ ದ ಗಿವನ್ ಪ್ಯಾಸೇಜ್ ಆ್ಯಂಡ್ ಕಾಂಪ್ರಹೆಂಡ್ ದ ಯೋಗ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಟು ಕಂಪ್ಲೀಟ್ ದ ಸೆಂಟೆನ್ಸಸ್. ನೆಕ್ಸ್ಟ್ ವರ್ಕ್ಶೀಟ್ 12ಅಲ್ಲಿ ನಿಮಗೆ ಇಲ್ಲಿ ಪ್ರಿಪೋಸಿಷನ್ಸ್ ಇದೆ. ಅಂಡರ್ಲೈನ್ ದ ಪ್ರಿಪೋಸಿಷನ್ ಇನ್ ದ ಸೆಂಟೆನ್ಸ್ ಬಿಲೋ. ನೆಕ್ಸ್ಟ್ ಸೂಟೇಬಲ್ ಪ್ರಿಪೋಸಿಷನ್ಸ್ನ ಬರೀಬೇಕು. ನೆಕ್ಸ್ಟ್ ಇಲ್ಲಿ ಗ್ರೀಟಿಂಗ್ಸ್ಗಳನ್ನ ಕೇಳಿದ್ದಾರೆ. ಇಲ್ಲಿ ರೀಡ್ ದ ಕಾನ್ವರ್ಸೇಷನ್. ಅದಾದಮೇಲೆ ಸಮ್ ಎಕ್ಸ್ಪ್ರೆಷನ್ ಆರ್ ಜಂಬಲ್ಡ್ ಹಿಯರ್, ಕರೆಕ್ಟ್ ದೆಮ್ ಇನ್ ದ ಆರ್ಡರ್. ನೆಕ್ಸ್ಟ್ ಇಸ್ ಅಡ್ಜೆಕ್ಟಿವ್ಸ್ ಇದೆ ವರ್ಕ್ಶೀಟ್ 14ರಲ್ಲಿ. ನೆಕ್ಸ್ಟ್ ಆ್ಯಕ್ಟಿವಿಟಿ 3 ಅಂಡರ್ಲೈನ್ ದ ಡಿಸ್ಕ್ರೈಬಿಂಗ್ ವರ್ಡ್ಸ್, ಟ್ರೈ ಟು ಐಡೆಂಟಿಫೈ ದ ಡಿಸ್ಕ್ರೈಬಿಂಗ್ ವರ್ಡ್ಸ್ ಇದೆ. ನೆಕ್ಸ್ಟ್ ಇಲ್ಲಿ ಪಂಕ್ಚುಯೇಷನ್ ಮಾರ್ಕ್ಸ್ದು ಮ್ಯಾಚ್ ದ ಫಾಲೋಯಿಂಗ್ ಕೇಳಿದ್ದಾರೆ. ಆ್ಯಡ್ ಕ್ಯಾಪಿಟಲ್ ಲೆಟರ್ಸ್ ಕೇಳಿದ್ದಾರೆ. ಹಾಗೆ ರೀರೈಟ್ ದ ಸೆಂಟೆನ್ಸಸ್. ನೆಕ್ಸ್ಟ್ ರೈಟ್ ಅ ಪ್ಯಾರಾಗ್ರಾಫ್ನ ನೀವಿಲ್ಲಿ ಬರೀಬೇಕು. ನೆಕ್ಸ್ಟ್ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಇದರ ರಿಲೇಟೆಡ್ ಕ್ವಶನ್ ಸೆಂಟೆನ್ಸ್ ಇದೆ, ಅದನ್ನು ಕ್ಲಿಯರಾಗಿ ಬರೀಬೇಕಾಗುತ್ತೆ. ಒಂದು ಪ್ಯಾಟರ್ನಲ್ಲಿ ನೀವು ಬರೀರಿ. ನೆಕ್ಸ್ಟ್ ಅನ್ಫಮಿಲಿಯರ್ ಪೊಯಮ್ ಇದೆ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ಗಳನ್ನ ಬರೀಬೇಕು ನೀವಿಲ್ಲಿ. ನೆಕ್ಸ್ಟ್ ನಿಮಗೆ ಅದೇ ಥರ ಇಲ್ಲಿ ಟಾಕ್ ಇನ್ ಸಿಂಪಲ್ ಪ್ರೆಸೆಂಟ್ ಆ್ಯಂಡ್ ಸಿಂಪಲ್ ಪಾಸ್ಟ್ ಅಂತ ಕೇಳಿದ್ದಾರೆ. ಹಾಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇನ್ ದ ಪ್ರಾಪರ್ ವರ್ಡ್ ಗಿವನ್ ಇನ್ ದ ಬ್ರ್ಯಾಕೆಟ್ಸ್. ನೆಕ್ಸ್ಟ್ ಚೇಂಜ್ ದ ಟೆನ್ಸಸ್. ನೆಕ್ಸ್ಟ್ ಸ್ಟೋರಿ ಡೆವಲಪ್ಮೆಂಟ್ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಅಬ್ಸರ್ವ್ ದ ಇಮೇಜಸ್ ಗಿವನ್ ಬಿಲೋ, ಡೆವಲಪ್ ಅ ಸಿಂಪಲ್ ಸ್ಟೋರಿ ಆ್ಯಂಡ್ ರೈಟ್ ಇನ್ ದ ಇನ್ಬಾಕ್ಸ್. ನೆಕ್ಸ್ಟ್ ಹಿಯರ್ ಇಸ್ ಅ ಸ್ಟೋರಿ, ರೀಡ್ ದ ಸ್ಟೋರಿ ಆ್ಯಂಡ್ ರೀರೈಟ್ ಇನ್ ದ ಪಾಸ್ಟ್ ಟೆನ್ಸ್. ಅದಾದಮೇಲೆ ನ್ಯೂಸ್ ಪೇಪರ್ ಕ್ಲಿಪ್ಪಿಂಗ್ಸ್ ಇದೆ. ಇದು ವರ್ಕ್ಶೀಟ್ ನಂಬರ್ 21ನಲ್ಲಿ. ಅದ್ರ ರಿಲೇಟೆಡ್ ನೀವು ಕ್ವಶನ್ಸ್ಗೆ ನೀವು ಇಲ್ಲಿ ಆನ್ಸರ್ ಮಾಡಬೇಕು. ಅದಾದ ನಂತರ ರೀಡ್ ದ ಗಿವನ್ ನ್ಯೂಸ್ ಪೇಪರ್ ಕ್ಲಿಪ್ಪಿಂಗ್ ಆ್ಯಂಡ್ ಕಾಂಪ್ರಹೆಂಡ್. ನೆಕ್ಸ್ಟ್ ಇಲ್ಲಿ ಫ್ರೇಮಿಂಗ್ ಕ್ವಶನ್ಸ್ ಕೇಳಿದ್ದಾರೆ. ಕ್ವಶನ್ ಟ್ಯಾಗ್, ಫ್ರೇಮ್ ದ ಕ್ವಶನ್ ಸೊ ಹ್ಯಾಸ್ ಟು ಗೆಟ್ ದ ಅಂಡರ್ಲೈನ್ ವರ್ಡ್ಸ್ ಅಂತ ಆನ್ಸರ್. ನೆಕ್ಸ್ಟ್ ಇಸ್ ಕಂಪ್ಲೀಟ್ ದ ಸ್ಟೋರಿ. ನೆಕ್ಸ್ಟ್ ಸ್ಟೋರಿನ ಇಲ್ಲಿ ಕಂಪ್ಲೀಟ್ ಮಾಡಬೇಕು. ಅದಾದ ನಂತರ ನೆಕ್ಸ್ಟ್ ಲೆಟರ್ ರೈಟಿಂಗ್ ಇನ್ಫಾರ್ಮಲ್ ವೇಲಿ ನೀವು ಲೆಟರ್ ರೈಟಿಂಗ್ ಇಲ್ಲಿ ಕಂಪ್ಲೀಟಾಗಿ ಬರೀಬೇಕಾಗುತ್ತೆ. ಆ್ಯಕ್ಟಿವಿಟಿ 1 ಮತ್ತು ಆ್ಯಕ್ಟಿವಿಟಿ 2ಗೆ ಇದು ಕಂಪ್ಲೀಟ್ ಆನ್ಸರ್ಸ್ ಆಗುತ್ತೆ. ಪೇಜ್ ನಂಬರ್ 50. ಥ್ಯಾಂಕ್ ಯು.